ಹಾಯ್ ಹಲೋ ನಮಸ್ತೆ. ನೀವು ನೋಡ್ತೀರಾ ನೇರ ನುಡಿ ಕನ್ನಡ ನ್ಯೂಸ್. ನಾನು ನವ್ಯಶ್ರೀ ನಾಗರಾಜ್. ಇವತ್ತು ನಾವು ಒಂದು ವಿಶೇಷವಾದಂತಹ ದೇವರ ಸನ್ನಿಧಾನದಲ್ಲಿ ಇದೀವಿ. ಯಾಕಪ್ಪ ಅಂದ್ರೆ ರಾವಣೇಶ್ವರ ದೇವಸ್ಥಾನ, ಅಂದ್ರೆ ರಾವಣನ ದೇವಸ್ಥಾನ. ಏನಪ್ಪಾ ಇದು, ರಾವಣನಿಗೂ ಒಂದು ದೇವಸ್ಥಾನ ಇದೆಯಾ ಅಂತ ನಿಮ್ಗೆಲ್ಲ ಅನಿಸ್ಬೋದು. ಹೌದು, ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿ ಇರುವಂತಹ ನಿಡಘಟ್ಟ ಅನ್ನುವಂತಹ ಒಂದು ಊರಿನಲ್ಲಿ, ಅಲ್ಲಿಂದ ಮಳವಳ್ಳಿಯಿಂದ ಒಂದು 3-4 ಕಿಲೋಮೀಟರ್ ಮುಂದೆ ಬಂದ್ರೆ ಈ ಒಂದು ಅದ್ಭುತವಾದಂತಹ ದೇವಸ್ಥಾನ ನಿಮ್ಗೆ ಸಿಗುತ್ತೆ. ಸೊ ಈ ದೇವಸ್ಥಾನದಲ್ಲಿ ಏನಪ್ಪಾ ವಿಶೇಷ ಅಂದ್ರೆ, ರಾಮಾಯಣದಲ್ಲಿ ನಾವು ನೋಡಿರ್ತೀವಿ ರಾವಣ ಅಂದ್ರೆ ಅಸುರ, ಖಳನಾಯಕ ಅಂತೆಲ್ಲ. ಆದ್ರೆ ಇಲ್ಲಿರೋದು ಆ ರಾವಣ ಅಲ್ಲ. ಇಲ್ಲಿರೋದು ಅಪಾರ ಶಿವಭಕ್ತಿ ಇರುವಂತಹ ರಾವಣನ ದೇವಸ್ಥಾನ. ಅವನ ಭಕ್ತಿಯನ್ನ ಮೀರಿಸಕ್ಕೆ ಆಗೋದಿಲ್ಲ ಅಂತಹ ಶಿವಭಕ್ತ ಅಂದ್ರೆ ರಾವಣನೇ. ಸೊ ಈ ದೇವಸ್ಥಾನದ ಇತಿಹಾಸವನ್ನ ತಿಳ್ಕೊಳ್ಳೋಣ ಬನ್ನಿ. ಈ ಪುಣ್ಯಕ್ಷೇತ್ರದಲ್ಲಿ ರಾವಣನ ಶಿವನ ಮಹಾಭಕ್ತನಾಗಿ ಪೂಜಿಸಲ್ಪಡಲಾಗತ್ತೆ. ಅದಕ್ಕೆ ಈ ದೇವಸ್ಥಾನಕ್ಕೆ ರಾವಣೇಶ್ವರ ಎಂಬುವಂತಹ ಹೆಸರು ಕೂಡ ಬಂದಿದೆ. ಇನ್ನು ಪೌರಾಣಿಕ ಕಥೆಗಳನ್ನು ಕೇಳೋದಾದ್ರೆ, ಸ್ಥಳೀಯರ ನಂಬಿಕೆಯ ಪ್ರಕಾರ ರಾಮಾಯಣದ ಕಾಲದಲ್ಲಿ ರಾವಣ ಈ ಪ್ರದೇಶದಲ್ಲಿ ತಪಸ್ಸು ಮಾಡಿ ಶಿವನನ್ನ ಆರಾಧಿಸಿದರು. ತನ್ನ ಅಪಾರ ಭಕ್ತಿಯಿಂದ ಶಿವನನ್ನ ಒಲಿಸಿಕೊಂಡಂತಹ ರಾವಣ ಇಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪಿಸಿದ್ದಾರೆ ಎಂಬಂತಹ ಕತೆ ಜನಪ್ರಚಲಿತವಾಗಿ ಕೂಡ ಇಲ್ಲಿದೆ. ಇಲ್ಲಿ ರಾವಣ ಅಸುರ ಅಲ್ಲ, ಪಂಡಿತನೂ ಅಲ್ಲ, ಮಹಾಶಿವಭಕ್ತನಾಗಿ ಇಲ್ಲಿ ನೆಲೆಸಿದ್ದಾರೆ. ಸರ್, ಆಕ್ಚುಲಿ ರಾವಣನ ದೇವಸ್ಥಾನ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ರಾವಣೇಶ್ವರ ದೇವಸ್ಥಾನ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಮಗೆ ವೀಕ್ಷಕರಿಗೆ ಒಂದು ಮಾಹಿತಿ ಇದೆ. ಮೇಡಮ್, ರಾವಣೇಶ್ವರ ದೇವಸ್ಥಾನದ ಸುಮಾರು ಒಂದು 850 ವರ್ಷದ ಇತಿಹಾಸ ಇದೆ. ರಾವಣೇಶ್ವರ ದೇವಸ್ಥಾನ ಹಿಂದಿನಿಂದಲೂ ಸುಮಾರು ಅನಾದಿ ಕಾಲದಿಂದಲೂ ನಮ್ಮ ತಾತ ಮುತ್ತಾದರ ಕಾಲದಲ್ಲೂ ನಡ್ಕೊಂಡು ಬಂದಿದೆ. ಇಲ್ಲಿ ಬರೋ ಭಕ್ತಾದಿಗಳ ಅಪಾರ ಸಂಖ್ಯೆಯಲ್ಲಿ ಬರ್ತಾರೆ. ಹೊರಗಡೆ ಎಲ್ಲ ಕಡೆಯಿಂದ ಇವನಿಗೆ ಭಾಳ ವಿಶೇಷವಾಗಿ ಪೂಜೆಗೆ ಇಲ್ಲಿ ಬರ್ತಾರೆ. ಇಲ್ಲಿ ನಡೀತಕ್ಕಂಥ ಪೂಜಾ ಪುನಸ್ಕಾರಗಳು ಮತ್ತು ಮಕ್ಕಳಿಗೆ ಯಾವುದೇ ರೀತಿ ಭೀತ ಸಂಖ್ಯೆಗಳಾಗಲಿ, ಹೆಣ್ಮಕ್ಳಿಗೆ ಆಗಲಿ, ಒಂದು ಮಕ್ಕಳಿಗೆ ಹೆಸರು ಕಟ್ಟುವುದೇ ಆಗಲಿ, ಮನೆಯಲ್ಲಿ ಯಾವುದಾದ್ರು ಒಂದು ಗೃಹ ಪ್ರವೇಶ ಮಾಡಬೇಕಾಗಲಿ, ಒಂದು ವಧುವರ ಪರೀಕ್ಷೆಗೆ ಹೋಗ್ಬೇಕಾಗಲಿ, ಪ್ರತಿಯೊಬ್ಬರು ಈ ದೇವಸ್ಥಾನಕ್ಕೆ ಬಂದು ಇವನ ಸೇವೆ ಮಾಡ್ಕೊಂಡು ಇವನಲ್ಲಿ ಒಂದು ಅರಕೆ ಇಟ್ಕೊಂಡು ಒಂದು ಪ್ರಸಾದ ಕೇಳ್ಕೊಂಡು ಮನೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿವರೆಗೂ ಪ್ರತಿಯೊಂದು ಎಲ್ಲ ಅಚ್ಚುಕಟ್ಟಾಗಿ ನಡ್ಕೊಂಡು ಬಂದಿದೆ. ಇಲ್ಲಿಗೆ ಎಲ್ಲ ಕುಲ ಬಾಂಧವರು ಈ ದೇವಸ್ಥಾನಕ್ಕೆ ಇಲ್ಲಿ ಭಕ್ತಾದಿಗಳು ಬಂದು ಪೂಜೆಗಳು ಬಂದು ಹೋಗ್ತಾರೆ. ಇವತ್ತು ನಾವು ಇಲ್ಲಿ ಸೋಮವಾರ, ಶುಕ್ರವಾರ, ಅಮಾವಾಸ್ಯೆ, ಪೌರ್ಣಮಿ, ತಿಂಗಳಲ್ಲಿ 4 ದಿನ ಪ್ರತಿ ವಾರ ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ ರಾತ್ರಿ 9-8 ಗಂಟೆ ಗಂಟ ಪೂಜೆ ನಡೆಯುತ್ತೆ. ಎಲ್ಲ ನಿರ್ವಹಿಸ್ಕೊಂಡು ಬಂದಿದ್ದೀವಿ ಇಲ್ಲಿ ತನಕ. ವಿಶೇಷವಾಗಿ ಯಾವ್ಯಾವ ದಿನ ಅಂದರೆ ಶಿವರಾತ್ರಿ ಶಿವರಾತ್ರಿ ವಿಶೇಷ ಪೂಜೆ ಇಟ್ಕೊಂಡಿರ್ತೀವಿ. ಅವತ್ತಿನ ದಿನ ಬರೋ ಭಕ್ತಾದಿಗಳಿಗೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಇಲ್ಲಿಯೇ ಪ್ರಸಾದ ವಿನಿಯೋಗ ಉಂಟು ದೇವಸ್ಥಾನದ ಕಡೆಯಿಂದ. ಅಲ್ಲಿ ಅಮಾವಾಸ್ಯೆ, ಪೌರ್ಣಮಿ ಪ್ರತಿ ವಾರ ಇಲ್ಲಿ ನಮ್ಮ ದೇವಸ್ಥಾನದ ಕಡೆಯಿಂದ ಅನ್ನದಾಸೋಹ ಇಲ್ಲಿ ನಡೆಯುತ್ತೆ. ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು ಇವೆಲ್ಲ ನಡೆಯುತ್ತೆ. ರಸಾಯನ ಪ್ರಸಾದ ಇಲ್ಲಿ ನಡೆಯೋದು. ಹೊರಗಡೆ ಭಕ್ತಾದಿಗಳಿಗೆ, ದ್ವಾರಪಾಲಕರಿಗೆ, ಬಂಟರಿಗೆ ಅವರಿಗೆ ಇಲ್ಲಿ ಕಾರದೂಟ ನಡೆಯುತ್ತೆ. ಶಿವನಿಗೆ ಇಲ್ಲಿ ಕದಳಿ ಫಲ ನೈವೇದ್ಯ ಅಂದರೆ ಬಾಳೆ ಎಲೆಯಲ್ಲಿ ರಸಾಯನ, ಸಿಹಿ ಪೊಂಗಲ್ಲು ಇವನಿಗೆ ನೈವೇದ್ಯ. ಇದು ಪ್ರತಿ ವಾರ ನಾವು ಮಾಡಿಕೊಟ್ಕೊಂಡು ನಾವು ಪೂಜೆ ಮಾಡ್ಕೊಂಡು ಮುಂದುವರಿಸ್ತೀವಿ. ದಿನ ಬೆಳಗ್ಗೆ ಏನಾದರೂ ಮೊದಲು ಇವನಿಗೆ ಪ್ರಸಾದ ಏನು ಕೊಡಬೇಕು ನೈವೇದ್ಯ ಕೊಟ್ಟು ಆಮೇಲೆ ಬಂದಂಥ ಭಕ್ತಾಳಿಗೆ ಪೂಜೆ ನಿರ್ವಹಿಸ್ತೀವಿ ಸಾಯಂಕಾಲ ತನಕ. ಇದಿಷ್ಟು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ರಾವಣ ಅಂದ ತಕ್ಷಣ ಯೂಶಲಿ ರಾಮಾಯಣದಲ್ಲಿ ರಾವಣ ಅಸುರ ಸರ್, ರಾವಣ ಅಂದ್ರೆ ಫಸ್ಟು ರಾವಣನೇ ಅವನು. ರಾವಣ ಅಂತಂದ್ರೆ ಶಿವನ ಹತ್ರ ಆತ್ಮಲಿಂಗ ಪಡೆದ ನೋಡಿ. ಆದ್ಮೇಲೆ ಇದು ರಾವಣೇಶ್ವರ ಅಂತ ಬಂದದ್ದು. ರಾವಣ, ರಾವಣೇಶ್ವರ ಎರಡು ಒಂದೇನೆ. ಶಿವನ ಹತ್ರ ಹೋಗಿ ಆತ್ಮಲಿಂಗ ಪಡೆದ ಮೇಲೆ ಇವನಿಗೆ ರಾವಣೇಶ್ವರ ಅಂತ ಹೆಸರು ಬಂತು ಅಷ್ಟೇ ಇವನಿಗೆ. ಹೌದೌದು, ಇವನು ಶಿವಭಕ್ತ ಉಂಟು. ಹೌದು. ವಿಗ್ರಹ ಇದು ಮೂಲ ವಿಗ್ರಹ. ಇಲ್ಲಿ ರಾವಣೇಶ್ವರ, ದೇವಿರಮ್ಮ, ಲಕ್ಷ್ಮೀದೇವಿ 3 ವಿಗ್ರಹಗಳಿವೆ. ಇದೇ ಉತ್ಸವ ಮೂರ್ತಿ ನಮ್ಮ ನಿಡಘಟ್ಟ ಗ್ರಾಮದಲ್ಲಿದೆ ಪೀಠ. ಪ್ರತಿ ವರ್ಷ ಯುಗಾದಿ ಹಬ್ಬ ಬಂತು ಅಂತ ಊರೆಲ್ಲ ಮೆರವಣಿಗೆ ಮಾಡಿ ಪೂಜೆನ ಇನ್ನೊಬ್ಬರಿಗೆ ನಾವು ನಿರ್ವಹಿಸ್ಕೊಡ್ತೀವಿ. ಇಲ್ಲಿ ಭಕ್ತ ಪೂಜೆಗಳು ಒಂದು ದಾಯಾದಿಗಳೊಂದು ವರ್ಷಕ್ಕೆ 3 ಜನ ಇರೋದ್ರಿಂದ ಮುಂದಿನವರಿಗೆ ನಾವು ಪೂಜೆ ಬಿಟ್ಕೊಡ್ತೀವಿ. ಇಷ್ಟನ್ನು ಚಾಚು ತಪ್ಪದೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಇಲ್ಲಿ ಭಕ್ತಾದಿಗಳು ಅಪಾರ ಸಂಖ್ಯೆಯಲ್ಲಿ ಬಂದವರು. ಇವಾಗ ಸುಮಾರು ತಮಿಳುನಾಡು ಗಂಟ ಕೊಯಮತ್ತೂರು ತನಕ ಇಲ್ಲಿಗೆ ಬಂದು
ಮೂಲ ವಿಗ್ರಹ ಇದೆ ರಾವಳೇಶ್ವರ ದೇವಸ್ಥಾನ ಅಂತ. ಬಿಡಿಜಿನಲ್ಲಿ ಬಂದು ನಮ್ಮನ್ನು ಕರೆದು ಭಾಗ ತೆಗೆಸಿ ನೋಡ್ಕೊಂಡು ಹೋಗಿದ್ದಾರೆ. ಮೈಸೂರು ಕಡೆಯಿಂದ ಬಂದಿದ್ದಾರೆ, ತಮಿಳ್ನಾಡು ಕಡೆಯಿಂದ ಬಂದಿದ್ದಾರೆ. ಅವ್ರಿಗೆಲ್ಲ ಬಂದು ನಾವು ಭಾಗ ತಗೊಂಡು ವೀಕ್ಷಣೆ ಮಾಡಿಕೊಟ್ಟಿದ್ದೀವಿ. ದೇವರು ಖಾಲಿಯಾಗಿದ್ದಾಗ ಪ್ರವಾಳನ ಬಿಚ್ಚಿ ಇದು ಮಾಡ್ಕೊಂಡು ಫೋಟೋ ತಗೊಂಡೆಲ್ಲ ಹೋಗಿದ್ದಾರೆ ನೋಡ್ಕೊಂಡು. ಮಕ್ಕಳಿಗೆ ಇಲ್ಲಿ ಯಾವುದೇ ತೊಂದರೆ ಇದ್ದರೆ ಇವನ ಬಳಿಯಲ್ಲಿ ಬಂದು ಒಂದು ಚೀಟಿ ಆಗಿ ಒಂದು ತಾಯ್ತ ಕಟ್ಸ್ಕೊಂಡಾಗಿ ಹೋದರೆ ಯಾವುದೇ ತೊಂದರೆ ಇರಲ್ಲ. 3 ದಿನಕ್ಕೆ ಅವರು ಆಯಾಮ ಓಡಾಡಿರ್ತಾರೆ. ತಡೆ ಹೊಡಿದಂದ್ರೆ ಪ್ರತಿ ಅಮಾವಾಸ್ಯೆ ದಿನ ತಡೆ ಹೊಡಿತೀವಿ, ಹೊಡಿತೀವಿ. ಬೆಳಗಿನೂ ಹೊಡಿತಾ ಇರ್ತೀವಿ, ಬೆಳಗಿನೂ ತಡೆ ಹೊಡಿತೀವಿ. ತಡೆ ಹೊಡೆದ್ರೆ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಕೊನೆಲ್ಲ ತಡೆ ಹೊಡಿಸ್ಕೊಂಡು ಬೇಕಾದ ಕರ್ಕೊಂಡು ಪ್ರಸಾದ ವಿನಿಯೋಗ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿಂದ ಹೋದ್ಮೇಲೆ ಅವ್ರಿಗೆ ಎಲ್ಲ ಆರಾಮಾಗಿರುತ್ತೆ ಇವನ ಬಳಿಯಲ್ಲಿ ಬಂದು. ಆಮೇಲೆ ಇಲ್ಲಿ ನಾವು ವರ್ಷಕ್ಕೆ ಇಲ್ಲಿ ಮನೆಗೆ ಹೊಸದಾಗಿ ಕಾಯಿ ಕಟ್ಕೊಡೋದು ಮಾಡೋದು. ಇವನ ಬಳಿಯಲ್ಲಿ ಕಾಯನ್ನು ಮಾಡಿಕೊಡ್ತೀವಿ ನಾವು ಮನೆಗಳಿಗೆ ಹೊಸದಾಗಿ ಕಾಯಿ ಕಟ್ಟೋದಕ್ಕೆ ಮಾಡೋದಕ್ಕೆ 1 ವರ್ಷ 2 ವರ್ಷ ತನಕ ಮತ್ತೆ ಒಂದು ಬಳಿ ಬರೋ ಗಂಟ ಕಾಯಿ ಇಟ್ಕೊಂಡಿರ್ತಾರೆ. ಎಷ್ಟೋ ಜನ ಮಾಡ್ಕೊಟ್ಕೊಡ್ತೀವಿ, ತಂದು ಅದೆಲ್ಲ ರೆಡಿ ಮಾಡ್ಕೊಡ್ತೀವಿ. ಎಲ್ಲ ನಡ್ಕೊಂಡು ಹೋಗ್ತಾರೆ. ಹೂವ ಇಡೋದು ಅಂತ ಒಂದು ನೋಡಿದೆ, ಹರಿಸ್ಕೊಂಡ್ರೆ ಹೌದು. ಇಲ್ಲಿ ಎಡಗಡೆನೂ ಬರುತ್ತೆ. ಎಡಗಡೆ ಬಂದ್ರೆ ಏನಪ್ಪಾ ಅಂತಂದ್ರೆ ಅವ್ರ ಕಾರ್ಯಕ್ರಮಗಳು ನಿಧಾನ. ಎಡಗಡೆ ಬಂತು ಅಂದ್ರೆ ನಾವು ತಪ್ಪು ತಿಳ್ಕೊಬಾರ್ದು. ಬಲಗಡೆ ಕೊಟ್ಟಾದ್ರೆ ಆದಷ್ಟು ಬೇಗ ನಮ್ಮ ಕಾರ್ಯ ನೆರವೇರುತ್ತೆ. ಇಲ್ಲಿ ಹೂ ಕಳ್ಕೊಂಡು ಹೋಗ್ಮೇಲೆ ಎಲ್ಲ ಕಾರ್ಯಗಳು ಒಂದು ದೇವ್ರ ಸೇವೆ ಮಾಡ್ಬೇಕಾದ್ರೆ, ಒಂದೊಂದು ಫಂಕ್ಷನ್ ಮಾಡ್ಬೇಕಾದ್ರೆ, ಮನೆಯಲ್ಲಿ ಒಂದು ಎಂಗೇಜ್ಮೆಂಟ್ ಮಾಡ್ಬೇಕಾದ್ರೆ ಕುಲಬಾಂಧವರು ಫಸ್ಟ್ ಇಲ್ಲಿಗೆ ಬರ್ತಾರೆ. ಇದು ಮನೆದೇವರು ಅಂತ ಅಂದ್ಬಿಟ್ಟು, ನಮ್ಮ ರಾವಳೇಶ್ವರ ಮನೆದೇವರು. ಇದನ್ನು ಬಿಟ್ಟು ಏನೂ ಮಾಡಲ್ಲ. ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬಿಟ್ಟು ಇಲ್ಲಿ ತೀರ್ಥ ತಗೊಂಡೋಗಿ ಮನೆಗೆ ಮಕ್ಕಳು ಮರಿಗೆಲ್ಲ ಕೊಟ್ಟು ಅಲ್ಲಿ ಮುಂದಿನ ಕೆಲಸ ನಿರ್ವಹಿಸ್ತಾರೆ. ಇಲ್ಲಿ ಪ್ರತಿಯೊಂದು ಮಾಡ್ಕೊಂಡಿದೆ. ಇಲ್ಲಿ ಹೂ ಕೇಳೋದು ಅಂತಂದರೆ ಕೆಲವರಿಗೆ ಹೂ ಬರಲ್ಲ, ಎಷ್ಟೋ ಜನ ಸುಮಾರು ಇರ್ತದೆ. ಅವ್ರಿಗೆ ಯಾವುದೇ ಯೋಗ ಇದ್ದರೆ ಹೂ ಬರುತ್ತೆ ಅಲ್ಲಿ ಪ್ರತಿಯೊಬ್ಬರು. ಆದಂಥವ್ರು ಬಹು ತಗೊಂಡ ಮೇಲೆ ಅವ್ರ ಕೆಲಸ ಯಾವಾಗ ಆಯಿತು ಮತ್ತೆ ಬಂದು ಇಲ್ಲಿನ ಬೆಳಿಗ್ಗೆ ನಮ್ಮ ಕೆಲಸ ಸುಸಜ್ಜಿತವಾಯಿತು, ಆಯ್ತು ಕಣಪ್ಪ ಅಂತೇಳಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿರೋರು ಉಂಟು. ಇಲ್ಲಿ ಬಂದು ಯಾರು ಬೇಕೋ ಬಂದು ಪೂಜೆ ಮಾಡಿಸ್ಕೊಂಡು ಇಲ್ಲ ಬೇರೆಯವರು ಕೇಳ್ಬೋದು, ಬೇರೆಯವ್ರು ಕೇಳ್ಬೋದು. ಈಗ ಮೊನ್ನೆ ಗುಡಿಗೇರಿಯವರು ಕಮಡಪ್ಪನ ಮಾಡಬೇಕಾಗಿತ್ತು, ಇಲ್ಲಿ ಬಂದು ನಮ್ಮ ಮನೆದೇವರು ಅಂತ ಇಲ್ಲಿಂದ ಕೇಳ್ಕೊಂಡು ಹೋದ್ರು. ಈಗ ನಾವು ಮಾಡಿಕೊಟ್ಟಿದ್ದ ಪೂಜೆ ಮಾಡಿಕೊಟ್ಟಿದ್ದ ಹೂ ಕೇಳ್ಕೊಂಡು ಹೋಗುತ್ತಾ ಆಗುತ್ತೆ ಹೋಗಿ ಅಂತ ಹೇಳಿ ಕಳಿಸಿದ್ದ. ಈಗ ಅವ್ರಿಗೆ ಆಯಿತು, ಅಲ್ಲಿಗೆ ಪೂಜಾರಿಗಳನ್ನ ನಿರೂಪಿಸಿದ್ರು, ಅಲ್ಲಿಗೆ ಅದು ರೆಡಿ ಆಯಿತು. ಇಲ್ಲಿ ಯಾವುದೂ ಇಲ್ಲ ಅನ್ನೋಂಗಿಲ್ಲ ಮೇಡಮ್. ಇಲ್ಲಿ ಇವನ ಬಳಿಲಿ ಬಂದ ಮೇಲೆ ಇವನು ಹಿಂಡ್ಗಾಳಿ ಗಂಡ ಅಂತ ಹೆಸರಾಗವನೇ, ಇವನು ರಾಕ್ಷಸ ಇವನು. ಆದರೆ ಹಿಂದೆ ನಾವು ಪ್ರೀತಿ ಸಂಖ್ಯೆಯಲ್ಲಿ ನಾವು ಗಾಳಿ ಹೊರಡಿಸಿದಾಗ ಒಂದು ದಿನಕ್ಕೆ ಒಂದು ವಾರದಲ್ಲಿ ಒಂದು 10-15 ಗಾಳಿಗಳು ಹೊರಡ್ತಿದ್ದೆ. ಅವೆಲ್ಲ ಈಚೆಗೆ ಯಾವಾಗ ನಾವು ಇಲ್ಲಿ ಮಾಟ ಮಂತ್ರ ಯಾವುದೂ ಇಲ್ಲ. ಇಲ್ಲಿ ಯಂತ್ರ ಹಾಕ್ತೀವಿ ಅಷ್ಟೇ. ಯಂತ್ರ ಬರೆದು ಯಂತ್ರ ಹಾಕ್ಬಾರ್ದು ಇದಾಗ್ತಾಲೆ. ಇವನ್ ಬಾಗಿಲಿಗೆ ಬಂದು ಒಳಮೆಡ್ತು ಅಂತಂದರೆ ಯಾವುದೇ ಪೀಡೆ ಗಾಳಿ ಗ್ರಹಚಾರ ಏನಿದ್ರು ಅವ್ರ ಮೈ ಮೇಲೆಲ್ಲ ಅಗರಾಗೋಯ್ತದೆ. ಇವನ್ ಬಳಿಗೆ ಬಲಗಾಲಿಟ್ಟು ಒಳಗಡೆ ಬರ್ತು ಅಂತಂದರೆ ಎಲ್ಲ ಇವನ್ ಪಾದಕ್ಕೆ ತೊಳ್ಕೊಂಡ್ಬಿಡ್ತಾರೆ. ಇಲ್ಲಿ ಯಾವುದೇ ಇದ್ವೆ, ಇಲ್ಲಿ ಹೂ ಕೇಳಬೇಕಾದ್ರೂ ಅಷ್ಟೇ, ಏನು ಮಾಡಬೇಕಾದ್ರೂ ಅಷ್ಟೇ. ಪ್ರೀತಿ ಸಂಖ್ಯೆ ಏನಾರು ಇಲ್ಲಿ ಬಂದರೆ ನಾವು ದುಡ್ಡು ಕುಣಿಸಿ 10 ರೂಪಾಯಿ 51 ರೂಪಾಯಿ ದುಡ್ಡು ಕಾಣಿಕೆ ಇಟ್ಬಿಟ್ಟು ಜಾಕ್ಟೆ ಸೆಟ್ ಮಾಡಿ ಒಂದ್ಸಲ ಇದು ಮಾಡಿದ್ರೆ ಅವರು ದೇವಸ್ಥಾನದ ಒಳಗಡೆ ಬರೋಕ್ಕೆ ಮತ್ತೆ ತೀರ್ಥ ಏನು ಇಡಲ್ಲ. ಮಲೆಯಲ್ಲಿ ಏನಾದ್ರು ಪ್ರೀತಿ ಸಂಖ್ಯೆ ಏನಾದ್ರು ಬಂದರೆ ಹೆಣ್ಮಕ್ಳಾದರೆ ಅಲ್ಲಿ ಒಂಚೂರು ಕೂದಲು ತೆಗೆದು ಗಂಟಾಕಿ ಅಂತ ಹೇಳ್ತೀವಿ. ಗಂಡು ಮಕ್ಕಳಾದರೆ ಇಲ್ಲಿ ಕರ್ಕೊಬನ್ನಿ ಅಂತ ಹೇಳ್ತೀವಿ. ಇಲ್ಲಿ ಬಂದಾಲ ಹೊರಗಡೆ ನಿಲ್ಲಿಸಿ ಆ ಟೈಮ್ನಲ್ಲಿ ನಾವು ದುಡ್ಡು ಕುಣಿಸಿ ಆಗ ಬಂದರೆ ಏನಿದೆ ಅಂತ ಕೇಳ್ತೀವಿ. ಕೆಲವರಿಗೆ ನಾವೇ ಇಲ್ಲಿ ಕಲ್ಲು ಹಾಕಿ ಸುಮಾರು 12 ಅಡಿದು 4 ಬಾವಿ ತುಂಬೋಗೋದು. ಇಲ್ಲಿ ತುಂಬಿ ಅದೆಲ್ಲ ಕ್ಲೋಸ್ ಆಗೋಯ್ತು. ಆಮೇಲೆ ಈಚೀಚೆಗೆ ನಾವು ಮಾಡ್ಕೊಂಡು ಬಂದಮೇಲೆ ಇದು ಕುಲಂಕುಷವಾಗಿ ನಿಂತೋಯ್ತು. ಇವಾಗ ವರ್ಷದಲ್ಲಿ ಒಂದೂ ಬರಲ್ಲ. ಒಂದು ಅಷ್ಟೊಂದು ಗಾಳಿ ಪೀಡೆ ಪಿಸಾಚಿ ಅಂತ ಬಂದರೆ ನಾವೇನು ಮಾಡ್ತೀವಿ, ಅದನ್ನು ಹೆಣ್ಣು ಮಕ್ಕಳೇ ಆಗಲಿ ಯಾರೇ ಆಗಲಿ, ಹೆಣ್ಣು ಮಕ್ಕಳಿಗ ಮದುವೆ ಆಗದೇ ಇರೋ ಮಕ್ಕಳಾದರೆ ನೀವು ನಿರೂಪಿಸ್ಬೇಡಿ, ಇವ್ರಿಗೆ ಮುಂದೆ ಒಳ್ಳೇದಾಗುತ್ತೆ ದರ್ಬರು ಮಕ್ಕಳು ಅಂತ ಅಂದ್ಬಿಟ್ಟು ಅವ್ರಿಗೆ ಏನು ಮಾಡ್ತೀವಿ, ಕುರ್ತಿಯಲ್ಲಿ ನೋಡ್ಬಿಟ್ಟು ತೀರ್ಥ ಹಾಕಿ ಒಂದು ತಾಯ್ತ ಕಟ್ಟಿ ಬೆಚ್ಚತೀರ್ಥ ಇಟ್ಕೊಳಿಸ್ತೀವಿ. ಬೆತ್ತದಲ್ಲಿ ಇಡೀ ತೆಗೆದ್ಬಿಟ್ಟು ಅಷ್ಟರಲ್ಲಿ ಅವರು ರೆಡಿಯಾಗಿರ್ತಾರೆ. ಮತ್ತೆ ಇನ್ನೇನು ಬರಲ್ಲ, ಅವ್ರಿಗೆ ಸರಿಯಾಗಿರ್ತಾರೆ. ಮತ್ತಿನ್ಯಾವುದು ಇಷ್ಟೆಲ್ಲ ನಡ್ಕೊಂಡು ಹೋಯ್ತಾರೆ ಮೇಡಮ್. ಇನ್ನು ದೇವಸ್ಥಾನದ ಆವರಣದಲ್ಲಿ ವೀರಗಲ್ಲು ಮತ್ತು ಹಳೆಯ ಶಿಲ್ಪಗಳನ್ನು ಕೂಡ ನಾವು ನೋಡಬಹುದು. ಇವು ಸುಮಾರು 100 ವರ್ಷಗಳ ಹಳೆಯದು ಅಂತ ಕೂಡ ಹೇಳಲಾಗ್ತದೆ. ಆದ್ದರಿಂದನೇ ಈ ಸ್ಥಳದ ಇತಿಹಾಸ ಬಹಳಷ್ಟು ಪ್ರಾಚೀನವಾಗಿದೆ. ಇದರ ಜೊತೆಗೆ ಇಲ್ಲಿ ನಾಗದೇವತೆಯ ಪ್ರತಿಮೆ ಕೂಡ ಇದೆ. ಇಲ್ಲಿ ನಾಗಾರಾಧನೆ ಕೂಡ ನಡೆಯುತ್ತೆ. ಭಕ್ತರ ನಂಬಿಕೆಯ ಪ್ರಕಾರ ಇಲ್ಲಿ ಪ್ರಾರ್ಥನೆ ಮಾಡಿದ್ರೆ ಶಿವನ ಕೃಪೆ ಮತ್ತು ಆಶೀರ್ವಾದ ದೊರೆಯುತ್ತೆ. ಇನ್ನು ಹಬ್ಬದ ಸಮಯದಲ್ಲಂತೂ ಭಕ್ತರ ಸಾಗರವೇ ಇಲ್ಲಿ ಹರಿದು ಬರುತ್ತೆ. ರಾವಳೇಶ್ವರನ ಆಶೀರ್ವಾದವನ್ನು ಪಡೆಯೋದಕ್ಕೆ ಜನಸಾಗರವೇ ಬಂದು ಸೇರುತ್ತೆ. ಒಟ್ಟಿನಲ್ಲಿ ರಾಮಾಯಣದಲ್ಲಿ ಖಳನಾಯಕನಾಗಿ ಕಂಡಂತಹ ರಾವಣ ಶಿವಭಕ್ತನ ಮುಖವನ್ನು ತೋರಿಸುವಂತಹ ಅಪರೂಪದ ಕ್ಷೇತ್ರವೇ ಈ ರಾವಳೇಶ್ವರ ದೇವಸ್ಥಾನ.
ನೀವೇನಾದರೂ ಮಂಡ್ಯ ಜಿಲ್ಲೆ ಕಡೆ ಬಂದರೆ ತಪ್ಪದೇ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ. ಇಂತಹ ಅಪರೂಪದ ದೇವಸ್ಥಾನಗಳ ಕಥೆಯನ್ನು ತಿಳಿಯೋದಕ್ಕೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.